ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಲಭೂತ ಸೌಕರ್ಯಗಳಿಂದ ಇಲ್ಲಿನ ನಿವಾಸಿಗಳು ವಂಚಿತರಾಗಿದ್ದಾರೆ. ರಸ್ತೆ ಹಾಗೂ ಹನಿ ಹನಿ ನೀರಿಗೂ ಕೂಡ ನಿವಾಸಿಗಳು ಪರದಾಟವನ್ನು ಅನುಭವಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಕಿತ್ತಾಗನಹಳ್ಳಿ ಸಮೀಪದ ರೈನ್ಬೋ ರೆಸಿಡೆನ್ಸಿ ಲೇಔಟ್ ಇದು. ಆನೇಕಲ್ ತಾಲೂಕಿನ ಕಿತ್ತಾಗನಹಳ್ಳಿ ಸಮೀಪದಲ್ಲಿ ಇರುವಂತಹ ಲೇಔಟ್ ಆನೇಕಲ್ ತಾಲೂಕಿನ ಸಮೀಪದಲ್ಲೇ ಇದೆ. ಕೆಸರಿನ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜನರು ಓಡಾಟವನ್ನ ನಡೆಸುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಈ ಬಡಾವಣೆಯ ನಿವಾಸಿಗಳು ವೋಟಿಗಷ್ಟೇ ಬೇಕು, ನಂತರ ಇವರನ್ನ ಕ್ಯಾರಿ ಅನ್ನೋದಿಲ್ಲ ರಾಜಕಾರಣಿಗಳು. ಇತ್ತ ತಿರುಗಿಯೂ ನೋಡೋದಿಲ್ಲ. ಲೇಔಟ್ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾವುದನ್ನು ಕೂಡ ಕೇಳೋದಿಲ್ಲ. ಒಂದು ರೀತಿ ರಸ್ತೆ ಕೆಸರು ಗದ್ದಿಯಾಗಿದೆ. ಹನಿ ಹನಿ ನೀರಿಗೂ ಕೂಡ ನಿವಾಸಿಗಳು ಪರದಾಟವನ್ನು ಅನುಭವಿಸಬೇಕಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಆ ರಸ್ತೆ ಯಾವ ರೀತಿಯಾಗಿ ಕೆಸರಾಗಿ ಹೋಗಿದೆ. ಅದೇ ರಸ್ತೆಯಲ್ಲಿ ಜನರು ಓಡಾಡುವಂಥ ಸ್ಥಿತಿ ಅಲ್ಲಿನ ಲೇಔಟ್ ಜನರದ್ದಾಗಿದೆ. ನಾವೇ ಅವ್ನ ಪೇಷಂಟ್ಗಳನ್ನ ನಾವೇ ಎತ್ಕೊಂಡು ಹೋಗಬೇಕು, ಆ ಥರ ಪರಿಸ್ಥಿತಿ ಇದೆ. ಏನು ಮಾಡ್ತಾ ಇದ್ದೀರಾ MLAಗಳೆಲ್ಲ? ಇಲ್ಲೊಂದು ಸ್ವಲ್ಪ ಬಂದು ನೋಡಿ, ಅಧಿಕಾರಿಗಳೆಲ್ಲ ಬಂದು ಈ ಕಡೆ ಒಂದು ಸ್ವಲ್ಪ ನೋಡಿ, ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ನೋಡಿ ಸ್ವಲ್ಪ. ಟ್ಯಾಕ್ಸ್ ಕೂಡ ನಾವು ಕಟ್ತಾ ಇದ್ವಿ, ಟ್ಯಾಕ್ಸ್ ಎಲ್ಲ ಚೆನ್ನಾಗಿ ಕಟ್ಸ್ಕೊತಾರೆ. ಆದರೆ ರೋಡು ಏನು ಮೂಲಭೂತ ಸೌಕರ್ಯಗಳು ಕೂಡ ಏನು ನಮ್ಗೆ ಬೇಕಾಗಿದೆ ಅದು ಕೂಡ ನಮಗೆ ಒದಗಿಸ್ತಾ ಇಲ್ಲ. ಏನಕ್ಕೆ ಈ ಥರ ಇದ್ದೀರಾ? ಬಂದೊಂದು ಸ್ವಲ್ಪ ನೋಡಿ. ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ ಕೇಳಕ್ಕೆ ಬರೋದಲ್ಲ, ಸ್ವಲ್ಪ ನೋಡಿಬಿಟ್ಟು ಜನರಿಗೆ ಏನು ಬೇಕು, ಜನಸಾಮಾನ್ಯರಿಗೆ ಏನು ಬೇಕು ಅದನ್ನು ನೀವು ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ಓಟ್ ಕೇಳಿ ಬಂದಾಗ ನಾವು ಮನಸ್ಪೂರ್ವಕವಾಗಿ ನಿಮ್ಗೆ ಓಟ್ ಹಾಕ್ತೀವಿ. ಅಲ್ಲಲ್ಲ ಇರ್ಬೋದು. UGD ವರ್ಕ್ ನಡೀತಾ ಇದರಿಂದ ರೋಡ್ ಮಧ್ಯದಲ್ಲಿ ಅಗ್ದಿದ್ದಾರೆ, ಅದು ಸ್ವಲ್ಪ ಹಾಳಾಗಿದೆ, ಅದನ್ನು ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ. ಒಂದು 2-3 ಡೇಸ್ ಒಳಗೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ ಈಗ ಮಳೆ ಬಂದು ನೀರೆಲ್ಲ ಹಳ್ಳಗಳಲ್ಲಿ ತುಂಬಿಕೊಂಡಿದೆ, ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ನಾನು ರೋಡ್ ರೆಡಿ ಮಾಡಿಸ್ಕೊಡ್ತೀನಿ. ಹೌದು ಸರ್, ಇಡೀ ಅಲ್ಲಲ್ಲ UGD ವರ್ಕ್ ಮುಗಿದಿದೆ, ಬಟ್ ಅವನು ಅದರಲ್ಲಿ ರಿಫಿಲ್ಲಿಂಗ್ ಮಾಡಿಲ್ಲ ಸರಿಯಾಗಿ. ರಿಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಮೊನ್ನೆ 2 ಡೇಸ್ ಬ್ಯಾಕು ವಿಸಿಟ್ ಮಾಡಿದ್ದೀನಿ, ನಾನೇ ರಿಫಿಲ್ಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ.